ಇತ್ತೀಚೆಗೆ ಚೈನಾದಲ್ಲಿ HMPV ವೈರಸ್ ಅಂತ ಕಾಣಿಸ್ಕೊಂಡಿದೆ. ಅದು ಎಲ್ಲರಿಗೂ ಈಗ ಆತಂಕ ಆಗಿದೆ, ನಮ್ಮ ಭಾರತದಲ್ಲೂ ಬರುತ್ತಾ ಅಂತ. ಈ HMPV ವೈರಸ್ ಅನ್ನೋದು ಈ ಕೋವಿಡ್ ವೈರಸ್ಸು ಮತ್ತು ಈ ಫ್ಲೂ ವೈರಸ್ ಥರನೇ ಒಂದು ವೈರಸ್ಸು. ಬಟ್ ಅದು ಜಾಸ್ತಿ 14 ವರ್ಷದ ಕೆಳಗಿರೋ ಮಕ್ಕಳು, ಎಸ್ಪೆಷಲಿ 5 ವರ್ಷದ ಕೆಳಗಿರೋ ಮಕ್ಕಳಿಗೆ ನಿಮೋನಿಯಾ ಥರ ಕಾಣಿಸ್ಕೊಳ್ಳುತ್ತೆ. ಅಂದರೆ ಕೆಮ್ಮು, ನೆಗಡಿ, ಜ್ವರ, ಆ ಥರ ಶೀತ ಆ ಥರ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಉಸಿರಾಡೋ ಶ್ವಾಸಕೋಶಕ್ಕೆ ಅದು ನಿಮೋನಿಯಾ ಥರ ಆಗೋ ಸಾಧ್ಯತೆಗಳಿರುತ್ತೆ. ಇಟ್ಸ್ ಮೋರ್ ಆಫ್ ಅ ರೆಸ್ಪಿರೇಟರಿ ವೈರಸ್. ಸೊ ಆತಂಕ ಪಡೋದೇನು ಬೇಡ. ಇಂಡಿಯಾದಲ್ಲಿ ಏನೂ ಕಾಣಿಸ್ಕೊಂಡಿಲ್ಲ ಅಷ್ಟು. ಮತ್ತು ನಾವು ನಾರ್ಮಲಿ ಹೋದ ವರ್ಷ ಎಲ್ಲ ಡಿಸೆಂಬರಲ್ಲಿ ಎಷ್ಟು ನಾವು ಈ ಫ್ಲೂ ಎಲ್ಲ ನೋಡ್ತಾ ಇದ್ವೋ ಅಷ್ಟು ನಮ್ಮ ಆಸ್ಪತ್ರೆಯಲ್ಲಿ ನಾವು ಈ ವರ್ಷ ನೋಡಿಲ್ಲ. ಸೊ ಆತಂಕ ಪಡೋದೇನೂ ಇಲ್ಲ. ಇದು ಬೇರೆ ವೈರಸ್, ಫ್ಲೂ ಥರನೇ ಒಂದು ವೈರಸ್ ಇದು. ಮತ್ತು ಜಾಸ್ತಿ ಒಂದು ವಯಸ್ಸಿನ ಕೆಳಗಿರೋ ಮಕ್ಕಳಿಗೆ ನಿಮೋನಿಯಾ ಅಂದರೆ ಬ್ರಾಂಕ್ಯಲೈಟಿಸ್ ಅಂತ ಏನು ಹೇಳ್ತೀವಿ, ವೈರಲ್ ಫ್ಲೂ ಥರ ಆಗುತ್ತಷ್ಟೇ. ಬಟ್ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಬೇಕು. ಯಾರಿಗಾದ್ರೂ ಮನೇಲಿ ಕೆಮ್ಮು, ನೆಗಡಿ ಇದ್ದರೆ ಸೊ ಅವ್ರಿಗೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ದೊಡ್ಡವ್ರಿಗೆ ಯಾರು ಇದ್ದರೆ, ಮಕ್ಕಳಿಗೆ ಅಕ್ಷಿ ಮಾಡಬೇಕಂದ್ರೆ ಒಂದು ಕರ್ಚೀಫ್ ಕೊಟ್ಬಿಟ್ಟು ಹಿಂಗೆ ಇಟ್ಕೊಂಡು, ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳು, 2 ವರ್ಷ ಮಕ್ಕಳು, 3 ವರ್ಷದ ಮಕ್ಕಳೇ, ಕರ್ಚೀಫ್ ಇಟ್ಕೊಂಡು ಅಕ್ಷಿ ಮಾಡೋದು. ಆ ಥರ ಅವಾಗವಾಗ ಕೈ ತೊಳೆಯೋದು, ಕೆಮ್ಮು ನೆಗಡಿ ಬರ್ದಂಗೆ ನೋಡ್ಕೊಳ್ಳೋದು. ಆ ಥರ ಏನಾದರೂ ಕೆಮ್ಮು ನೆಗಡಿ ಬಂತು ಅಂದರೆ ಇಮಿಡಿಯೇಟಾಗಿ ಮಕ್ಕಳು ಡಾಕ್ಟ್ರಿಗೆ ಹೋಗಿ ತೋರಿಸ್ಕೊಳ್ಳಿ. ಮತ್ತು ಈಗ ಫ್ಲೂ ವ್ಯಾಕ್ಸಿನ್ ಅಂತ ಒಂದು ಏನು ಕೊಡ್ತೀವಿ, ಅದು ಫ್ಲೂ ವ್ಯಾಕ್ಸಿನು ಒಂದು ಹಾಕ್ಸ್ಕೊಳ್ಳಿ. ಇದು ಒಂದು ಟೈಪ್ ಆಫ್ ವೈರಸ್ ಫ್ಲೂ ಥರಕ್ಕೆ ಬರುತ್ತೆ. ಸೊ ಹಂಗಾಗಿ ಫ್ಲೂ ವ್ಯಾಕ್ಸಿನ್ ನಿಮ್ಮ ಹತ್ತಿರದ ಮಕ್ಕಳ ಡಾಕ್ಟ್ರ್ ಹತ್ರ ಹೋಗಿ ಹಾಕ್ಸ್ಕೊಂಡ್ರೆ ಉತ್ತಮ. ಮತ್ತು ಗಾಬರಿ ಪಡೋವಂಥದ್ದು ಏನಿಲ್ಲ. ಇಂಡಿಯಾದಲ್ಲಿ ಏನೂ ಅಷ್ಟು ರಿಪೋರ್ಟ್ ಆಗಿಲ್ಲ. ಸೊ ನಾವು ಮುನ್ನೆಚ್ಚರಿಕೆ ಕ್ರಮ ಅವಾಗವಾಗ ಕೈ ತೊಳ್ಕೊಳ್ಳೋದು, ಕೆಮ್ಮು ನೆಗಡಿ ಬಂದರೆ ತೋರಿಸ್ಕೊಳ್ಬೇಕು ಡಾಕ್ಟ್ರಿಗೆ. ಇದನ್ನು ಆಹಾರದಲ್ಲಿ ಹೆಂಗಪ್ಪ ಕಂಟ್ರೋಲ್ ಮಾಡೋದಂದರೆ, ನೆಗಡಿ ಬಂದಾಗ ಈ ಟೊಮೆಟೊ ಸೂಪು ಅಥವಾ ಬಿಸಿ ನೀರು ಆ ಥರ ಏನಾದರೂ ಮಕ್ಕಳಿಗೆ ಸೂಪ್ ಥರದ್ದು ಏನಾದರೂ ಕೊಡಿ. ಶುಂಠಿ ಏನಾದ್ರು ಹಾಕಿ ಶುಂಠಿ ಕಷಾಯ ಆ ಥರ ಮಾಡಿಕೊಡಿ. ಹೋಮ್ ರೆಮಿಡೀಸ್ ಮನೆಯಲ್ಲಿ ಮಾಡೋವಂಥ ಔಷಧಿಗಳನ್ನು ಕೊಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತು ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ. ಮತ್ತು ಹೊರಗಡೆ ಊಟ ತಿನ್ನೋದನ್ನ ಅವಾಯ್ಡ್ ಮಾಡಲಿ. ಈಗ ಐಸ್ ಕ್ರೀಮ್ ಎಲ್ಲ ತಿಂದುಬಿಟ್ರೆ ತಿರ್ಗಾ ನೆಗಡಿ ಬಂದುಬಿಡುತ್ತೆ. ಆದಷ್ಟು ಈ ಚಳಿಗಾಲ ಮುಗಿಯೋ ತನಕ ಹೊರಗಡೆ ಫುಡ್ಡು, ಮತ್ತೀಗ ಫ್ಲೂದು ಒಂದು ಎಲ್ಲ ಕಡೆ ಹರಡಿರೋದ್ರಿಂದ ಆದಷ್ಟು ಹೊರಗಡೆ ಊಟವನ್ನು ನಿಲ್ಲಿಸಬೇಕು. ಮತ್ತು ಮಕ್ಳಿಗೆ ಆಗ ಕೈ ತೊಳ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಗಾಬರಿ ಪಡೋವಂಥದ್ದು ಏನೂ ಇಲ್ಲ.